ಸರ್ ವೆಲ್ಕಮ್ ಟು ಹಳ್ಳಿಕಾರ ಅಡ್ಡ ಚಾನಲ್ಗೆ. ನಾವು ಬೆಂಗಳೂರಿಂದ ಬಂದಿದ್ದೀವಿ. ಈ ಒಂದು ರೇಸ್ ನಡೀತಿದೆ ಬೂತನಹಳ್ಳಿಯಲ್ಲಿ. ಈ ಒಂದು ರೇಸ್ಗೆ ಒಂದು ಸ್ವಲ್ಪ ಯುವ ಪೀಳಿಗೆಯಲ್ಲಿ ತುಂಬ ಕ್ರೇಜ್ ಇರುವಂಥ ಒಂದು ಕ್ರೀಡೆ ಆಗಿದೆ, ಗ್ರಾಮೀಣ ಕ್ರೀಡೆ ಆಗಿದೆ. ನಿಮ್ಮ ಹೆಸರು ಮತ್ತು ನಿಮ್ಮ ರಾಸಿನ ಹೆಸರು ಮತ್ತು ಯಾವ ಊರಿಂದ ಬಂದಿರೋನು ಒಂದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಸರ್. ನಮ್ಮ ಹೆಸರು ಮನು ಅಂತ, ಗಡಿಹಳ್ಳಿಯಿಂದ ಬಂದಿದ್ದೀವಿ. ನಮ್ಮ ರಾಸಿನ ಹೆಸರು ರಾಕೆಟ್ ಅಂತ, ಇದ್ರ ಹೆಸರು ಬ್ರ್ಯಾಂಡ್ ರಾಕೆಟ್ ಅಂತ. ಸರ್ ರಾಕೆಟ್ನ ಎಷ್ಟು ವರ್ಷಗಳಿಂದ ಸಾಕೊಂಡಿದ್ದೀರಾ ಸರ್? ನಮ್ಮ ಹತ್ರ ಇರೋಕ್ಕೆ ಹಿಡ್ದಂದಲೇ 6-7 ವರ್ಷ ಆಯಿತು. ಅದು ಚಿಕ್ಕದ್ರಿಂದ ನಮ್ಮ ಮನೆಯಲ್ಲೇ ಇರೋದು. ಸರ್ ಇದು ರಾಕೆಟ್ನ ನಿಮ್ಮ ಮನೆಗೆ ತರಬೇಕಾದ್ರೆ ಎಷ್ಟು ಅಮೌಂಟನ್ನು ಕೊಟ್ಟು ತಂದಿದ್ರಿ ಸರ್? ನಾವು ಫಸ್ಟ್ ತರುವಾಗ ಜೊತೆ ತಂದಿದ್ವಿ. ಜೊತೆ ತರುವಾಗ 75,000 ಬಿದ್ದಿದ್ವು. ಈಗ ಸುಮಾರು ಒಂದು 5 ವರ್ಷ ಆಯಿತು ರೇಸ್ ಆಡಿಸ್ತಿದ್ದೀವಿ. ಬೇರೆ ಯಾವ ಊರಿಂದ ತಂದಿದ್ರಿ ಸರ್ ಇದನ್ನು? ನಮ್ದು ಇಲ್ಲೇ ಪಕ್ಕದಲ್ಲಿ ತ್ಯಾಗದಗಟ್ಟೆಯಿಂದ. ಫಸ್ಟ್ ಅದು ರಾಕೆಟ್ ಅದೇ ಊರಲ್ಲಿತ್ತು? ಹಾಂ, ಅದೇ ಊರಲ್ಲಿ. ಈಗ ಈ ಒಂದು ರಾಕೆಟ್ನ ಪ್ರಮುಖ ರೈಡರ್ಗಳು ಯಾರ್ಯಾರು ಇದ್ದಾರೆ ಸರ್? ರೈಡರ್ಗಳು ಜಗ್ಗಣ್ಣ, ಮತ್ತು ಚಿಕ್ಕೋಡಿ ಮಾಯಣ್ಣ, ಮತ್ತು ನಮ್ಮೂರು ಕೋಟಿ ದಯಣ್ಣ, ಹಲವಾರು ಜನ ಹೊಡಿತಿದ್ದಾರೆ. ಈ ಒಂದು ರೇಸ್ನ ಕ್ರೇಜ್ ಬರೋದಕ್ಕೆ ಕಾರಣ ಏನು ಸರ್ ನಿಮಗೆ? ನಮಗೆ ಒಂಥರ ಈ ಎತ್ತಂದ ಮೇಲೆ ಒಂಥರ ರೇಸ್ ಹೊಡಿಬೇಕು ಅಂತ ಒಳ್ಳೆ ಕ್ರೇಜ್ ಆಯಿತು. ಹುಡುಗರೆಲ್ಲ ಸೇರ್ಕೊಂಡು ಕ್ರೇಜ್ ಮಾಡಿ ಒಳ್ಳೆ ಪ್ರೈಸ್ ಎಲ್ಲ ಗೆದ್ವಿ. ಒಂದು 11-12 ಪ್ರೈಸ್ ಹೊಡೆದ್ವಿ. ಅದರಿಂದ ಒಳ್ಳೆ ಕ್ರೇಜ್ ಆಗಿತ್ತು ನಮಗೆ. ಫಸ್ಟ್ ಬಾರಿಗೆ ಸರ್ ನೀವು ರೇಸ್ಗೆ ಹೋದಂಥ ಸಂದರ್ಭದಲ್ಲಿ ಯಾವ ಊರಿನಲ್ಲಿ ಮೊದಲನೇ ಪ್ರೈಸ್ ನಿಮಗೆ ಸಿಕ್ತು ಸರ್? ನಮಗೆ ಫಸ್ಟ್ ಸಿಕ್ಕಿದೆ ತೇಗೂರಲ್ಲಿ 3ನೇ ಪ್ರೈಸ್, ಸರ್ದಾರ ಮತ್ತು ಇದು. ಆಮೇಲೆ ದಾನಿಕರ ಇವಕ್ಕೆಲ್ಲ ಹಾಕಿದ್ವಿ, ಪ್ರೈಸ್ ಮಾಡಿದ್ವಿ ಒಂದು 12. ತರೀಕೆರೆಯಲ್ಲಿ, ಅಜ್ಜಂಪುರ, ಐರಾವತ, ದೊಡ್ಡ ಐರಾವತ ಜೊತೆಗೆಲ್ಲ ಕೊಡ್ತಿದ್ದೀವಿ. ಈಗ ಸರ್ ನೀವು ಯಾವ ಥರ ರೈಡಿಂಗ್ ಮಾಡಿ ಅಭ್ಯಾಸ ಉಂಟು ನಿಮಗೆ? ನಾವು ಹಂಗೆಲ್ಲ ಹೊಡೆದಿಲ್ಲ, ಇನ್ನೂ ಪ್ರಾಕ್ಟೀಸ್ ಮಾಡಬೇಕು ಅಂತಿದ್ದೀವಿ. ಮುಂದೆ ಗಾಡಿ ಹೊಡಿಬೇಕು ಅಂತ ಒಂದು ಹೋಪ್ ಇಟ್ಕೊಂಡಿದ್ದೀವಿ. ಈಗ ಸರ್ ಇದ್ರ ಒಂದು ದಿನನಿತ್ಯದ ಒಂದು ಖರ್ಚು ವೆಚ್ಚಗಳನ್ನೆಲ್ಲ ಯಾರು ಭರಿಸ್ತಾ ಇದ್ದಾರೆ ಸರ್? ನಾವು ಮನೇಲೆ ನಮ್ಮ ಅಪ್ಪ ಎಲ್ಲ ನೋಡ್ಕೊತಾರೆ. ಅದಕ್ಕೆ ತಿಂಡಿ ಆಗಲಿ, ಹತ್ತಿಕಾಳು, ಬೂಸ, ಮೊಟ್ಟೆ, ಹಾಲು ಎಲ್ಲ ಹಾಕಿ ಒಂದು ತಿಂಗಳಿಗೆ ಒಂದು 5,000-6,000 ಅಂತೂ ಬರುತ್ತೆ ಅದರದ್ದು ಖರ್ಚು. ನಿಮ್ಮ ಮನೇಲಿ ಸರ್ ತುಂಬ ಫೇವ್ರೇಟ್ ಆಗಿ ಯಾರು ತುಂಬ ಚೆನ್ನಾಗಿ ನೋಡ್ಕೊತಾರೆ ಸರ್? ಯಾರು ಸಾಕಂತಿದ್ದಾರೆ? ನಮ್ಮ ಮಾವ ಒಬ್ಬರು ಚೆನ್ನಾಗಿ ನೋಡ್ಕೊತಾರೆ. ಅವ್ರು ಇದ್ರ ಮೇಲೆ ಒಂದು ಸ್ವಲ್ಪ ಪ್ರೀತಿ ಜಾಸ್ತಿ. ಮಧು ಅಂತ ಅವ್ರ ಹೆಸರು. ಮತ್ತು ನಮ್ಮ ಅಪ್ಪ ಅವರೆಲ್ಲ ಕೆಲ್ಸಕ್ಕೆ ಹೋಗಿರ್ತಾರೆ. ನಮ್ಮ ಅಕ್ಕ ನಮ್ಮ ಮನೇಲಿ ಹೆಣ್ಸು ಮಕ್ಕಳೆಲ್ಲ ನೋಡ್ಕೊತಾರೆ. ಮೇವಪ್ಪ ಅವೆಲ್ಲ ಹಾಕ್ತಾರೆ. ಬುದ್ಧಿಯಾದ ಪದ್ಯದೇನು ಏನೂ ಮಾಡಲ್ಲ. ಚಿಕ್ಕ ಮಕ್ಕಳಿದ್ರು ಏನೂ ಮಾಡಲ್ಲ. ಎಲ್ಲ ರೇಸಿಗೆ ಹೊತ್ತಕ್ಕೆಲ್ಲ ನಾವು ಹುಡುಗರೇ ಹೋಗೋದು, ದೊಡ್ಡರೇನು ಜಾಸ್ತಿ ಬರಲ್ಲ. ನಿಮ್ಮ ಒಂದು ಫ್ಯಾಮಿಲಿ ಸಪೋರ್ಟ್ ಎಲ್ಲ ಹೆಂಗಿದೆ ಸರ್ ಇದು ರೇಸ್ಗಳು? ಯಾರಾದರೂ ಹೋಗುವಾಗ ಚೆನ್ನಾಗಿ ಹೋಗಲಿ, ಒಳ್ಳೆ ಪ್ರೈಸ್ ಮಾಡ್ಕೊಂಬರಲಿ ಅಂತ ಹೇಳಿ ಕಳಿಸ್ತಾರೆ. ಯಾರು ಏನು ಹಾಕ್ಬೇಡ್ರಿ ಹಂಗೆ ಹಿಂಗೆ ಅಂತ ಏನು ವಾದ ಮಾಡಲ್ಲ ಸರ್. ಈಗ ರೇಸಿಗೆ ಬಂದಂಥ ಸಮಯಕ್ಕೆ ಕೆಲವು ಖರ್ಚು ವೆಚ್ಚಗಳು ಇದ್ದೇ ಇರ್ತವೆ. ಗಾಡಿಯನ್ನು ಮಾಡಬೇಕು, ಅದಕ್ಕೋಸ್ಕರ ಈ ಟ್ರೈನ್ ಅಪ್ ಎಲ್ಲ ಮಾಡಬೇಕು. ಆ ಒಂದು ದುಡ್ಡನ್ನೆಲ್ಲ ವೆಚ್ಚಗಳನ್ನ ಯಾವ ರೀತಿ ಒಂದು ಭರಿಸ್ಬೋದು ಸರ್ ನೀವು? ನಾವು ಅಂದರೆ ಈಗ ಎತ್ತಿನ ಪ್ರೀತಿ ಮೇಲೆ ಅದೆಲ್ಲ ಲೆಕ್ಕ ಹಾಕಲ್ಲ. ಏನೋ ಕ್ರೇಜ್ ಮಾಡಬೇಕಲ್ಲ ಅಂಥೇಳಿ ಎತ್ತಿನ ಹೆಸರಾಗಬೇಕಷ್ಟೇ. ನಮಗೆ ದುಡ್ಡು ಎಷ್ಟಾದ್ರೂ ಖರ್ಚಾಗಲಿ. ಸರ್ ಈಗ ಕೆಲವೊಂದು ರೇಸ್ಗಳಲ್ಲಿ ಕರ್ನಾಟಕದಾದ್ಯಂತ ಭಾಗವಹಿಸಿರ್ತೀರ. ನಿಮ್ಮ ನೆನಪಿನಲ್ಲಿ ಉಳಿ ಅಂತ ಅಂದರೆ ಒಂದು ಮೆಮೊರಬಲ್ ಮೂಮೆಂಟ್ ಅಂತೇಳಿ ಯಾವ ರೇಸ್ ನಿಮಗೆ ಹೆಸರುವಾಸಿಯಾಗಿದೆ? ತೇಗೂರು ರೇಸು. ತೇಗೂರು ಮತ್ತು ತರೀಕೆರೆ ಎಲ್ಲ ಫೈಟ್ ಎತ್ತಿಗೆ ಅಲ್ಲಿ ಚೇಸಿಂಗ್ ಮಾಡಿದ್ದೀವಿ. ಇದು ಮತ್ತು ಸರ್ದಾರ. ಆವತ್ತಿನ ಆ ಒಂದು ಪ್ಲೇಸ್ಮೆಂಟ್ ಮಾಡಿದಂಥ ಸಂದರ್ಭದಲ್ಲಿ ನಿಮ್ಮ ಸೆಲೆಬ್ರೇಷನ್ ಯಾವ ರೀತಿ ಇತ್ತು? ಹಬ್ಬ ಮಾಡಿದ ರೀತಿ ಒಳ್ಳೆ ಜೋಶಾಗಿ ಎಲ್ಲರೂ ಒಳ್ಳೆ ಖುಷಿಯಿಂದ ಎಲ್ಲ ಗಾಡಿ ಎಲ್ಲ ಹುಡ್ಕೊಡೋದು ಎಲ್ಲ ಒಳ್ಳೆ ಜೋಶಾಗೆ ಮಾಡಿದರು. ಸರ್ ಈಗ ನೀವು ಪ್ಲೇಸ್ಮೆಂಟ್ ಮಾಡಿ ಊರಿಗೆ ಹೋಗ್ತೀರಾ, ಆ ಸಂದರ್ಭದಲ್ಲಿ ನಿಮ್ಮ ಗ್ರಾಮಸ್ಥರ ಒಂದು ಅಭಿಪ್ರಾಯ ಏನಿರುತ್ತೆ ಸರ್? ಎಲ್ಲ ನೋಡಿ ಎಲ್ಲ ಖುಷಿ ಪಡ್ತಾರೆ. ಊರಿಗೆ ಒಂದು ಹೆಸರು ಬಂತು ಅಂತ ಎಲ್ಲ ಯಾರು ಏನು ಕೀಳಾಗಿ ಏನು ನೋಡಲ್ಲ, ಎಲ್ಲ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ. ಸರ್ ಈಗ ಈ ಒಂದು ಎತ್ತನ ಕಟ್ಟಿ ನಾವು ಕಷ್ಟಪಟ್ಟು ರೇಸ್ಗಳಿಗೆ ಓಡಬೇಕಾದ್ರೆ ಅದಕ್ಕೆ ಒಂದು ಪರಿಶ್ರಮ ಅಂತ ಇದ್ದೇ ಇರುತ್ತೆ. ಪ್ರತಿನಿತ್ಯದ ಒಂದು ದಿನಚರಿ ಅಂದರೆ ಯಾವ ರೀತಿ ಟ್ರೈನ್ ಅಪ್ ಇರುತ್ತೆ ಅಥವಾ ಈಜು ಓಡಿಸೋದು ಅದು ಯಾವ ಥರ ಮಾಡ್ತಾ ಇರ್ತಾರೆ ಸರ್? ನಾವು ಬೆಳಿಗ್ಗೆ ಎದ್ದ ತಕ್ಷಣ ಫಸ್ಟ್ ಇದನ್ನೆಲ್ಲ ಹೊರಕ್ಕೆ ಹಿಡ್ಕೊಂಡೋಗಿ ವಾಕಿಂಗ್ ಮಾಡಿಸಿ, ಆಮೇಲೆ ಹಾಲು ಮೊಟ್ಟೆ ಎಲ್ಲ ಹಾಕಿ, ಆಮೇಲೆ ತಿಂಡಿ ಎಲ್ಲ ಬೆಳಗ್ಗೆ ಹೊತ್ತು ಮತ್ತು ಸಂಜೆ ಟೈಮ್ 2 ಟೈಮ್ ತಿಂಡಿ ಇಡ್ತೀವಿ. ಮತ್ತು ಬೆಳಗ್ಗೆ ಮತ್ತು ಸಾಯಂಕಾಲ ವಾಕಿಂಗ್ ಮಾಡಿಸ್ತೀವಿ. ಮತ್ತು ವಾರದಲ್ಲಿ ವಾರಕ್ಕೆ 2-3 ಸತಿ ಆದರೂ ಈಜು ಹೊಡಿಸ್ತಿರ್ತೀವಿ. ಸರ್ ತುಂಬ ಪ್ರೀತಿಯಿಂದ ತಿನ್ನೋಂಥ ಫುಡ್ ಯಾವುದು ಸರ್? ಇದಕ್ಕೆ ಗೋಧಿ ಬೂಸ ಅಂದರೆ ಭಾರಿ ಇಷ್ಟ. ಮತ್ತು ಹಾಲು ಮೊಟ್ಟೆ ಹಾಕಿದರೆ ಬೇಗ ಸ್ವಲ್ಪ ಸ್ಪೀಡಾಗಿ ತಿನ್ನುತ್ತಿಲ್ಲ ಸರ್. ಯಾವುದಾರ ಒಂದು ರೇಸ್ಗಳಲ್ಲಿ ನಿಮ್ಮ ರಾಸು ಟೈ ಆಗಿದ್ದು ಉಂಟಾ ಸರ್? ತರೀಕೆರೆಯಲ್ಲಿ ಆಗಿತ್ತು ಮತ್ತು ಇದರಲ್ಲಿ ತೇಗೂರಲ್ಲೂ ಆಗಿತ್ತು. ತೇಗೂರಲ್ಲಿ ವಾಲಿಸುನಾಮಿಗೆ ಇವಕ್ಕೆಲ್ಲ ಟೈ ಆಗಿತ್ತು ಭಾಳ. ವಾಲಿಸುನಾಮಿಲಿ ಅದರಲ್ಲಿ ಇದು ಕಾಲಿಕ್ಕಿತ್ತು, ಅದು ಏರಲ್ಲಿತ್ತು. ಅವಾಗ ಒಂದು ಸತಿ ಟೈ ಆಗಿತ್ತು, ಮತ್ತೆ ಹೊಡಿದು ಮತ್ತೆ ಪಾಸ್ ಆಗಿತ್ತು. ಸರ್ ಈಗ ಒಂದು ರಾಸು ಸೋತಂಥ ಸಂದರ್ಭದಲ್ಲಿ ಸಹಜವಾಗಿ ಎಲ್ಲರಿಗೂ ಫೀಲ್ ಆಗೋದು ಸಾಮಾನ್ಯವಾಗಿರುತ್ತೆ. ಆದರೆ ಆ ಸಂದರ್ಭದಲ್ಲಿ ಹೊಡೆಯೋದು ಅದು ಇದು ಏನಾರು ಮಾಡೋದುಂಟಾ ಸರ್? ನಾವು ಹಂಗೆಲ್ಲ ಏನು ಹಿಂಸೆ ಕೊಡಲ್ಲ. ಒಬ್ಬೊಬ್ಬರು ಹೊಡಿತಾರೆ, ಅದಕ್ಕೆಲ್ಲ ಏನೇನೋ ಹಿಂಸೆ ಕೊಡೋದೆಲ್ಲ ಐತೆ. ಆದರೆ ನಮ್ದು ಆ ಥರ ಇಲ್ಲ. ನಾವು ಏನೇ ಮಾಡಿದ್ರು ಈ ರೇಸೆಲ್ಲ ಮುಂದೆ ಗೆಲ್ತೀವಿ ಅಂತ ಮನೆ ಸುಮ್ಮ ಬರ್ತೀವಿ. ಯಾರು ಏನು ಫೀಲ್ ಆಗೋಲ್ಲ.
ಸರ್ ಅತಿ ಹೆಚ್ಚು ಸಮಯದಲ್ಲಿ ಅಂದರೆ ಎಷ್ಟು ಸೆಕೆಂಡ್ಗಳಲ್ಲಿ ಒಂದು ಫೈನಲ್ ಲೈನ್ನ ಟಚ್ ಮಾಡಿದೆ ಸರ್? ಅವಾಗೆಲ್ಲ ಪಾಯಿಂಟ್ ಗಾಡಿಗೆ ಆಡಿಸ್ತಿದ್ವಿ, ಸುಮಾರು ಒಂದು 13 ಸೆಕೆಂಡಲ್ಲಿ ಅವಾಗ ರಾಕೆಟ್ ಕುಳ್ಳ ಅಂತ ಅದ್ರ ಜೊತೆಗೆಲ್ಲ ಹಾಕಿ ಹೊಡಿತಿದ್ವಿ. ಮತ್ತು ಸಾಲಿಗ್ರಾಮದಲ್ಲಿ ಐರಾಣಿ ಅಂತ ಅಲ್ಲಿ ಇದು ಮಳ್ಗಾಡೀಲಿ ಪಾಯಿಂಟ್ ಗಾಡೀಲಿ ಹಾಕಿದ್ವಿ, ಅವಾಗ ಒಂದು 14-15 ಸೆಕೆಂಡಿಗೆ ಬಂದಿತ್ತು. ಅದೇನು ಕರ ಇತ್ತು ಅವಾಗ 4 6 ಇತ್ತು. ಸರ್ ಈಗ ಎರಡೂ ಎಷ್ಟು ಹಲ್ಲುಗಳಲ್ಲಿದೆ ಸರ್? ಇದು ಬಾಯಿಗೊಡಿದೆ, ಈಗ ಮೊನ್ನೆ ತಂದಿದ್ದು ಹೇಮಗಿರಿ ಜಾತ್ರೆಯಿಂದ. ಇದು 6 ಈಗ, ಇದಲ್ಲೇ ಹೊಸಬಾಯಿ ಇಲ್ಲ, ಬಾಯಿಗೊಡಲ್ಲೇ 1 ವರ್ಷ ಆಯಿತು. ತೋರಿಸ್ಬೋದಾ ಸರ್ ಅದನ್ನ? ಸರ್ ಈ ಒಂದು ಕ್ರೀಡೆ ಈಗ ಏನು ಈಗ ಗ್ರಾಮೀಣ ಕ್ರೀಡಾಕೂಟ ಅಂತ ತುಂಬ ಹೋಪಾಗಿ ಜೋಶಾಗಿ ನಡೆಸ್ತಾ ಇದ್ದಾರೆ. ಈ ಒಂದು ಕ್ರೀಡೆ ಬಗ್ಗೆ ಹೇಳೋದಕ್ಕೆ ಏನು ಇಷ್ಟಪಡ್ತೀರಾ ಸರ್? ಇದು ನಮ್ಮ ಊರಿನ ಸುತ್ತಮುತ್ತನೇ ಆಗಿದೆ, ಆದ್ದರಿಂದ ಒಂದು ಸ್ವಲ್ಪ ನಮಗೂ ಒಳ್ಳೆ ಸಪೋರ್ಟ್ ಇದೆ. ನಾವು ಇವಾಗ ಒಂದು ಸ್ವಲ್ಪ ಸಪೋರ್ಟ್ ಮಾಡ್ತೀವಿ. ಆದರೆ ಇದರಿಂದ ಒಂದು ಸ್ವಲ್ಪ ನಮಗೆ ಹೊರಗಡೆ ಎಲ್ಲ ದೂರ ಹೋಗೋಕೆ ಒಂದು ಸ್ವಲ್ಪ ಇದು ವೆಚ್ಚ ಎಲ್ಲ ಜಾಸ್ತಿ ಆಗುತ್ತೆ. ಆದರೆ ಇಲ್ಲೇ ಇರೋದ್ರಿಂದ ಸ್ವಲ್ಪ ಕಡಿಮೆ ವೆಚ್ಚದಲ್ಲಿ ಬರ್ತೀವಿ. ಬರೀ ಎಂಟ್ರಿ ಅಷ್ಟೇ ಕಟ್ಕೊಳೋದಾಗುತ್ತೆ. ಇದು ನಮ್ಮದೇ ಗಾಡಿ ಇದೆ, ನಮ್ಮ ಗಾಡೀಲೇ ಹಾಕ್ಕೊಂಬರ್ತೀವಿ. ಸರ್ ಈಗ ಕರ್ನಾಟಕವನ್ನು ಹೊರತುಪಡಿಸಿ ಹೊರ ರಾಜ್ಯಗಳಲ್ಲಿ ಏನಾರು ಹಾಕಬೇಕು ಅಂತ ಏನಾರು ಪ್ರಯತ್ನ ಪಟ್ಟಿದ್ದೀರಾ? ಇಲ್ಲ, ಇಷ್ಟು ದಿವಸ ಹಾಕಿಲ್ಲ. ಹಾಕಬೇಕು ಅಂತಿದ್ದೀವಿ, ಆದರೆ ನೋಡಬೇಕು. ಮಹಾರಾಷ್ಟ್ರ ಎಲ್ಲ ಹಾಕಬೇಕು ಅಂತಿದೆ, ಆದರೆ ಇದು ಅಲ್ಲ ಏಜ್ ಆಗಿದೆ. ಈಗ ಬೇರೆದು ಈಗ ಮೊನ್ನೆ ತಂದಿದ್ದು ಇದು, ಮತ್ತು ಮನೇಲೆಲ್ಲ ಕರುಗಳೆಲ್ಲ ಇದ್ದಾವೆ, ಇನ್ನು ಸಾಕ್ತಿದ್ದೀವಿ. ಇದನ್ನು ಎಷ್ಟು ಕೊಟ್ಟು ತಂದಿದ್ರಿ ಸರ್? ಇದು ಈಗ ಮೊನ್ನೆ 80,000 ಮನೆಗೆ ಬರೋದಕ್ಕೆ. ಹೇಮಗಿರಿ ಜಾತ್ರೆ ತಂದಿದ್ದು? ಹೇಮಗಿರಿ ಜಾತ್ರೆ ಅಂತರಗಟ್ಟೆ ಜಾತ್ರೆ ಬಿಡಬೇಕು ಅಂತ ತಂದೀವಿ. ಈಗ ಅವರೆಲ್ಲ ರೇಸಿಗೆ ಆಗುತ್ತೆ ಕಾರಣ ಅಂತ ಹೇಳೋದಕ್ಕೆ ಈಗ ಸುಮ್ಮನೆ ಪ್ರಾಕ್ಟೀಸಿ ನೋಡೋಣ ಅಂತ ಈ ರೇಸಿಗೆ ಹಾಕಿದ್ದು. ಇದ್ರ ಜೊತೆಗೆ ಇವತ್ತಿನ ರೇಸ್ ಬಗ್ಗೆ ಸರ್ ಎಷ್ಟು ಹೋಪ್ ಇದೆ ಸರ್? ಭಾರಿ ಫೈಟ್ ಇದೆ ಇವತ್ತು ರೇಸು, ಅದರಲ್ಲೂ ಒಂದು ಸ್ವಲ್ಪ ಭಾರಿ ಫೈಟ್ ಇದೆ. ನಾವು ಈ ಹೊಸಕರಾಗಿರೋದ್ರಿಂದ ನಾವು ಸ್ವಲ್ಪ ಫೈಟ್ ಕೊಡ್ತೀವಿ ಯಾವಾಗಾದ್ರೂ. ಅದನ್ನು ಹೇಳೋಕ್ಕಾಗಲ್ಲ, ಅವರು ಹಣೆ ಬರದಲ್ಲಿ ಹೆಂಗಿರುತ್ತೆ ಹಂಗೆ ಫ್ರೇಸ್ ಮುಟ್ಟಬೇಕು ಅಂದರೆ ಮುಟ್ತೀವಿ, ಮುಟ್ಟಿಲ್ಲ ಅಂದರೆ ಏನು ಮಾಡೋಕ್ಕಿಲ್ಲ. ಸರ್ ಮನೆಯಲ್ಲಿ ಯಾವ ರೀತಿ ಸಾಧು ಸ್ವಭಾವ ಆಗಿರುತ್ತೆ, ಇಲ್ಲ ಅಗ್ರೆಸಿವ್ ಆಗಿ ವರ್ತಿಸುತ್ತೆ ಸರ್? ಅದು ಮನೇಲಿದ್ದರೆ ಮಾತ್ರ ಒಂದು ಸ್ವಲ್ಪ ಸೈಲೆಂಟಾಗಿರುತ್ತೆ. ಈ ಕಡೆಯಿಂದ ಈಗ ಮನೇಲಿ ಹೋತು ಅಂದರೆ ಫುಲ್ ಸೈಲೆಂಟು. ಹೆಂಗಿರುತ್ತೆ ಅಂದರೆ ಈಗ ಹೆಂಗೆ ಸಾಧು ಥರ ಇರುತ್ತೆ. ರೇಸ್ ಗಾಡಿ ನೋಡಿದ ತಕ್ಷಣ ಗೊತ್ತಾಗುತ್ತೆ ಅದು ರೇಸಿಗೆ ಬಂದಿದ್ದೀನಿ ಅಂತ. ಏನು ಫುಲ್ ಜೋಶು, ಬಗ್ಗದೇ ಇಲ್ಲ. ಬಗ್ಸ್ಕೊಂಡು ಎಳ್ಕೊಂಡ್ರೆ 2 ಜನ 3 ಜನ ಹಿಡ್ಕೊಂಡ್ರೆ ಬಗ್ಗಲ್ಲ ಅದು. ಸರ್ ಈ ಒಂದು ಗಾಡಿ ಓಡುವಂಥ ಸಂದರ್ಭದಲ್ಲಿ ಒಂದು 4-5 ಜನ ಸಾಕ ಅಥವಾ ಇನ್ನೂ ಹೆಚ್ಚಿನ ಸಂಖ್ಯೆ ಬೇಕಾ ಸರ್? ಗಾಡಿ ಹೆಚ್ಚಿನ ಸಂಖ್ಯೆ ಬೇಕು. ಗಲಾಟೆ ಅಂದರೆ ಫುಲ್ ಗಲಾಟೆ, ಸುಮ್ಮನೆ ನಿಂತ್ಕೊಳ್ಳೋದೇ ಇಲ್ಲ ಅದು. 7-8 ಜನ ಅಂತೂ ಬೇಕೇ ಬೇಕು. ಯಾವ ಥರ ಸರ್ ಆ ಒಂದು ಗಾಡಿ ಓಡ್ಬೇಕಾದ ಸಂದರ್ಭದಲ್ಲಿ ಅದನ್ನು ಬಿಚ್ಕೊಂಡು ತಪ್ಪಿಸ್ಕೊಂಡು ಹೋಗಿರೋದು ಉಂಟಾ ಸರ್? ಯಾವ ಥರ? ಇಲ್ಲ, ಹಂಗೆಲ್ಲ ಹೋಗಲ್ಲ. ಒಟ್ಟು ಕತ್ಬಗ್ಸಂದು ಎಳ್ಕೊಂಡಾಗ ಸುಮಾರು ಜನ ಕೆಡವಿದೆ ಒಂದು ಸ್ವಲ್ಪ ಜನನ. ಹಂಗೆಲ್ಲ ಬಿಚ್ಕೊಂಡೆಲ್ಲ ಹೋಗಲ್ಲ ಸರ್. ಈಗ ಈ ಒಂದು ರೈಸ್ಗಳಲ್ಲಿ ರೈಡರ್ಗಳು ತುಂಬ ಕಷ್ಟಪಟ್ಟು ಅವರು ಜೀವನ ಪಣಕ್ಕಿಟ್ಟು ಒಂದು ರೈಡರ್ ಮಾಡ್ತಿರ್ತಾರೆ. ಆ ರೈಡರ್ಗಳು ಯಾವತ್ತಾದರೂ ಸೋತಂಥ ಸಂದರ್ಭದಲ್ಲಿ ಯಾವ ರೀತಿ ಒಂದು ಫೀಲನ್ನು ವ್ಯಕ್ತಪಡಿಸ್ತಾರೆ ಸರ್? ಅವ್ರು ಏನು ಹೇಳಲ್ಲ, ಆದರೆ ಅವ್ರಿಗೆ ಮನ್ಸಲ್ಲಿ ಅನಿಸಿರುತ್ತೆ ಎತ್ತೋಗ್ಲಿಲ್ಲ, ಇಲ್ಲ ಅದು ಗಾಡಿ ಎತ್ತಲಿಲ್ಲ, ಸ್ಟಾರ್ಟಿಂಗ್ ಬಿಡೋದು ಮಿಸ್ ಮಾಡಿದ್ರಿ, ಏನಾರು ಒಂದು ಹೇಳ್ತಾರೆ. ಆದರೆ ಅವರು ಹೇಳ್ಕೊಳಲ್ಲ, ಹಿಂಗೆ ಹೇಳಿದ್ರಲ್ಲ ಅಂತೇಳಿ ಸುಮ್ಮನೆ ಏನು ಮಾತಾಡಲ್ಲ ಅಷ್ಟೊಂದೇನು. ಸುಮ್ಮನೆ ಅವ್ರ ಪ್ರಯತ್ನ ಅವ್ರು ಮಾಡ್ತಾರೆ. ಸರ್ ಬೇರೆ ಯಾವ ಪೇರ್ಗಳ ಜೊತೆ ಇದುವರೆಗೂ ಹಾಕಿ ರೇಸ್ಗಳಲ್ಲಿ ಭಾಗವಹಿಸಿದ್ದಾರೆ ಸರ್? ಇದು ಸರ್ದಾರನ ಜೊತೆ ಹಾಕಿದ್ದೀವಿ, ದಾನಿಕರ, ಮತ್ತು ನಮ್ಮ ಪ್ರಳಯ ಅಂತಿತ್ತು ಅದು, ಮತ್ತು ಐರಾವತ, ದೊಡ್ಡ ಐರಾವತ, ಮತ್ತು ಬೈಜಾ ಅಂತ ಇದೆ. ಹೋದನೇ ವರ್ಷ ಇದೇ ರೇಸಲ್ಲಿ 4 ರೌಂಡ್ ತನಕ ಹೋಗಿ ಮಹಾರಾಜನ ಮೇಲೆ ಫೈನಲಲ್ಲಿ ಹೊರಗೆ ಬಂದಿದ್ವಿ. ಭಾಳ ಸುಮಾರು ಹಾಕಿದ್ವಿ. ತುಂಬ ಫೇವ್ರೇಟ್ ಪೇರ್ ಆಗಿ ಯಾವುದು? ಸರ್ದಾರ ರಾಕೆಟ್ ಅಂದರೆ ಒಂದು ಹೆಸರು. ಅವಾಗ ಫುಲ್ ಒಂದು ಮಿಂಚಿಂಗ್, ಒಂದು ವರ್ಷದಲ್ಲಿ ಫುಲ್ ಟ್ರೆಂಡ್. ರಾಕೆಟ್ ಅಂದರೆ ಮಗ್ಗಾಲ್ ಗಾಡಿ ನಡ್ಗಾರ ಹೊಡೆಯೋಕ್ಕೆ. ಆ ಒಂದು ಸರ್ ಈಗ ರೇಸ್ನಲ್ಲಿ ನೀವು ಭಾಗವಹಿಸ್ತಿರ್ತೀರ, ಗಾಡಿಯನ್ನು ಓಡಬೇಕಾದ್ರೆ ಆಪೋಸಿಟ್ ಬೇರೆ ಎತ್ತುಗಳನ್ನ ಕಟ್ಟಿರ್ತಾರೆ, ಅಥವಾ ಅದು ಡಮ್ಮಿ ಅಂತನೋ ಅಥವಾ ಅದು ತುಂಬ ಸ್ಟ್ರಾಂಗ್ ಇದೆ ಅಂದಾಗ ನಿಮ್ಮ ಮನಸ್ಸಲ್ಲಿ ಯಾವ ರೀತಿ ಇರುತ್ತೆ ಸರ್? ನಮ್ಮ ಮನಸ್ಸಲ್ಲಿ ಹಂಗೇನಿಲ್ಲ, ಯಾವ ಬಿದ್ದರೂ ಹೊಡಿತೀವಿ ಅನ್ನೋ ಒಂದು ಕ್ರೇಜ್ ಇತ್ತು ಅವಾಗ. ಮುಂದೆಲ್ಲ ಬಿಟ್ಟು ಚೇಜಿಂಗ್ ಮಾಡ್ಕೊಂಡು ಹೊಡೆದಿದ್ದೀವಿ ಹಿಂದೆಗಡೆಯಿಂದ. ಅವು ಅಂದರೆ ಅಷ್ಟು ಸ್ಪೀಡ್ ಮಾಡ್ತಿದ್ವಿ, ಒಂದೇ ಲೈನ್ ಪಟ್ಟೆ ಕೊಡ್ದಂಗೆ ಹೋಗೋ 2. ಅವರೇ ಬಿದ್ದಿರಲಿ, ಎಷ್ಟು ಇದಾರೆ ಸ್ಪೀಡಾಗಿ ನಾವು ಹೊಡಿಬೇಕು, ಹೋಗುತ್ತೆ ಅಷ್ಟೇ, ನಮ್ಮ ಫೀಲ್ ಅಷ್ಟೇ ಸರ್. ಯಾವತ್ತಾರು ಕಂಟ್ರೋಲಿಗೆ ಸಿಗದಂಗೆ ರೀತಿ ಓಡೋಗಿದ್ದುಂಟಾ ಸರ್ ರೇಸಲ್ಲಿ? ಹಂಗೇನಿಲ್ಲ, ಕಂಟ್ರೋಲಿಗೇನು ಸಿಗುತ್ತೆ, ಕರೆಕ್ಟಾಗಿ ಕಂಟ್ರೋಲಿಗೆ ಸಿಗುತ್ತೆ. ಹಂಗೆಲ್ಲ ಏನು ಗಲಾಟೆ ಲಾಸ್ಟ್ ಎಂಡಿಂಗ್ ಪಾಯಿಂಟಲ್ಲಿ ಹೋಗಿ ನಿಂತ್ಕೊಳತ್ತೆ, ಅದೇನು ಹಂಗೆಲ್ಲ ಫುಲ್ ಎಳ್ಕೊಂಡು. ಆದರೆ ಜೊತೆಗಿರೋ ಎತ್ತು ಕಂಟ್ರೋಲ್ ಆದರೆ ಹೋಗುತ್ತೆ, ಇಲ್ಲಾಂದರೆ ಅದು ಎಳ್ಕೊಂಡ್ರೆ ಇದು ಜೊತೆಗೆ ಹೋಗುತ್ತೆ, ಹಂಗೆ ಆ ಥರ. ಸರ್ ಇವತ್ತಿನ ರೇಸ್ಗಳಲ್ಲಿ ಭಾಗವಹಿಸ್ತಿದ್ದೀರಾ, ನಿಮಗೆ ಶುಭವಾಗಲಿ ಅಂತೇಳಿ ನಮ್ಮ ಚಾನಲ್ ಕಡೆಯಿಂದ ಕೋರ್ತೀವಿ ಸರ್. ಥ್ಯಾಂಕ್ ಯು ಸರ್.